ನೋಡಿ. ಸಿನಿಮಾ ಬಗ್ಗೆ ಮಾತಾಡಂಗೆ ಸಿನಿಮಾ ಬಗ್ಗೆ ಏನು ಹೇಳಬೇಕು ಏನು ಮಾತಾಡ್ಬೇಕಂತ ಮಾತೇ ಹೊರಡ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ ನೋಡಿ ನಾವೆಲ್ಲ ತಿಳ್ಕೊಬೇಕಾಗಿದ್ದು ಏನು ಅಂದರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳ್ಕೊಬೇಕು ಅಷ್ಟು ನಾವು. ಸಿನಿಮಾದಲ್ಲಿ ಏನು ಕಂಟೆಂಟ್ ಇಷ್ಟ ಆಯ್ತು ಗೊತ್ತಾ? ಸುಂದರವಾದ ಒಂದು ಪ್ರೀತಿನ ಕಿತ್ಕೊಂಡ್ಬಿಡ್ತಾರೆ, ಜೊತೆಲಿ ಓಡಾಡ್ದವ್ರೆ ಕಿತ್ಕೊಂಡ್ಬಿಡ್ತಾರೆ. ಆದರೆ ಒಂದು ಹೇಳೋದು ನಾನು, ಪ್ರತಿಯೊಬ್ಬ ಪ್ರೀತಿ ಮಾಡೋ ಹುಡುಗನಿಗೂ ಪ್ರೀತಿ ಮಾಡೋ ಹುಡುಗಿಗೂ ಇದು ನಿಯತ್ತಾಗಿರೋರ್ಗು ನಮ್ಮಿಂದ ದೇಹ ಕಿತ್ಕೋಬೋದು, ನಮ್ಮನ್ನ ಸಾಯಿಸ್ಬಿಡ್ಬೋದು. ಆದರೆ ನಮ್ಮ ಭಾವನೆಗಳು, ನಮ್ಮ ಜೀವನಗಳು, ನಮ್ಮ ನೆನಪುಗಳು ಆ ಭಗವಂತನಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಮಗೆ ಕೊನೆಗೆ ದುಶ್ಮನ್ ಆಗೋದು ಜೊತೆಲಿರೋರೆ, ಬರೀ ಯಾರು ಅಲ್ಲ. ಒಬ್ಬ ಮನುಷ್ಯನ ಕಿತ್ಕೊಳ್ಳೋದ್ರಿಂದ ಜೀವನ ಅಲ್ಲ, ಸೃಷ್ಟಿ ಮಾಡೋದ್ರಿಂದ ಜೀವನ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ನೋಡ್ತಾ ಇರ್ಬೋದು. ಈಗ ಮೈಸೂರಲ್ಲಿ ರೀಸೆಂಟಾಗಿ ಒಂದು ಮರ್ಡರ್ ಆಯಿತು. ಇದೇ ಥರ ಜೊತೆಲಿದ್ದವ್ರೆ ಕುಯ್ಯೋದು, ಜೊತೆಲಿದ್ದವ್ರು ಎಲ್ಲ ಮಾಡೋದು. ಜೀವನದಲ್ಲಿ ಒಬ್ಬ ಜೀವನ ಕಿತ್ಕೊಳ್ಳೋದು ದೊಡ್ಡದಲ್ಲ, ಜೀವನ ಕೊಡೋದು ದೊಡ್ಡದು. ಜೊತೆಲಿದ್ದು ನೆಗಲು ಕೊಡಬೇಕು, ಬೆಳೆದ್ರೆ ಸಾಥ್ ಕೊಡಬೇಕು. ಅದು ಫ್ರೆಂಡ್ಶಿಪ್ಪು, ಅದಕ್ಕೆ ನಿಯತ್ತು ಅಂತಾರೆ. ಜೀವನ ಕಿತ್ಕೊಳ್ಳೋದಲ್ಲ. ಒಬ್ಬ ಫ್ರೆಂಡ್ ಜೊತೆಲಿದ್ದ ಬೆಳೆದ ಅಂದರೆ ನಾವು ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಆದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ನೀವೆಲ್ಲ ಬರಬೇಕು ಗಾಂಧಿನಗರಕ್ಕೆ. ಗಾಂಧಿನಗರದಲ್ಲಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ಇನ್ನು ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಪ್ರತಿಯೊಂದು ಹುಡುಗನಿಗೂ ಹೇಳೋದೊಂದು, ಪ್ರೀತಿ ಮಾಡ್ತೀರಾ ನಿಯತ್ತಾಗಿ ಪ್ರೀತಿ ಮಾಡಿ, ಇಲ್ವಾ ನಮ್ಮ ಹೋಗ್ತಾ ಇರ್ರಿ ಅಷ್ಟೇ. ಒಂದು ಮಾದೇವ ಫಿಲಮ್ ನೋಡಿ, ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಚೆನ್ನಾಗಿರ್ತೀರಾ. ಚೆನ್ನಾಗಿದೆ. ಟೋಟಲಿ ಫಿಲಮ್ ಚೆನ್ನಾಗಿದೆ. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಬೇಜಾರಾಗುತ್ತೆ. ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ತಿಂದ್ಬಿಟ್ಟಿದ್ದಾರೆ ಆ್ಯಕ್ಟಿಂಗ್ನ. ಆಯ್ತು, ನನಗೆ ಆ್ಯಕ್ಟಿಂಗ್ ಇಷ್ಟು ಫಿಲಮ್ ನಾನು ಟೈಗರ್ ಪ್ರಭಾಕರ್ ಬರ್ತಾ, ಬಟ್ ವಿನೋದ್ ಪ್ರಭಾಕರ್ ಯಾವ ಫಿಲಮ್ ಮಿಸ್ ಮಾಡಿಲ್ಲ. ಈ ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ಕ್ಯಾರಿಯರ್. ಟರ್ನ್ಔಟ್ ಆಗಬೇಕು, ಅದಕ್ಕೆ ತುಂಬ ಇಷ್ಟ. ಬಟ್ ಏನಂತಂದರೆ ನನಗೆ ಬೇಜಾರು ಏನಂತಂದರೆ, ನಿನ್ನೆಯಿಂದ ಬುಕ್ ಮೈ ಶೋ ನೋಡ್ತಾ ಇದ್ವಿ, ಒಂದು ಟಿಕೆಟ್ ಬುಕ್ ಆಗ್ತಾ ಇಲ್ಲ ಮೇಡಮ್. ಹೊಟ್ಟೆ ಉರಿತಾ ಇದೆ ನನಗೆ. ಇಂಥ ಫಿಲಮ್ಗಳು ಬುಕ್ ಆಗಿಲ್ಲ ಗೊತ್ತಾ. ಇವತ್ತು ಅಷ್ಟೇ ಬೆಳಗ್ಗೆ ಅಪ್ಪನ ಥಿಯೇಟ್ರಲ್ಲೂ ಬುಕ್ ಆಗಿಲ್ಲ ನೋಡಿ. 1:30 ಶೋ ನೋಡಿ ಬುಕ್ ಆಗಲ್ಲ. ಇಂಥ ಫಿಲಮ್ ಬುಕ್ ಆಗಿಲ್ಲ, ನೀನು ಯಾವ ಫಿಲಮ್ ಆಗ್ಬೋದೇಳಿ. ತುಂಬ ಬೇಜಾರಾಗ್ತಾ ಇದೆ, ಅಳು ಬರುತ್ತೆ ಮೇಡಮ್. ಇಂಥ ಫಿಲಮ್ ಆಗಲೇಬೇಕು. ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ನಿಜಾಲು ಹೆಮ್ಮೆ ಆಗುತ್ತೆ. ಯಾಕಂದರೆ ಎಲ್ಲರೂ ಹೊಸ ಹೀರೋಗಳು ಬರ್ತಾರೆ, ಅಂಥವ್ರಿಗೆ ಬಳಸ್ತಾರೆ. ಎಲ್ಲೋ ನಮ್ಮ ಅಣ್ಣ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ. ಎಂಥ ಸಿನಿಮಾ ಮಾಡಿದ್ದಾರೆ ಅಂತ ಅಂದರೆ ವಿನೋದಣ್ಣ ಹ್ಯಾಟ್ಸಪ್ ಹೇಳ್ಬೇಕು ಗೊತ್ತಾ. ಆ ಮಗು, ಆ ಮೇಡಮ್, ಹೀರೋಯಿನು ಸಿದ್ದು ಮೇಡಮು ಅವರೆಲ್ಲ ಮಾಡಿದ್ದಾರೆ, ಎಂಥ ಸಿನಿಮಾ ಮಾಡಿದ್ದಾರೆ ಅಂತ. ಮಾದೇವ ಸಿನಿಮಾ ಸಕ್ಕತ್ತಾಗಿದೆ. ಮಾದೇಶ ಬಂದು ದಯವಿಟ್ಟು ಎಲ್ಲರೂ ನೋಡಿ ಸಿನಿಮಾ ಯಾವ ಥರ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ, ಆ ಥರ ಸೂಪರ್ ಆಗಿದೆ. ಬಟ್ ಅವ್ರು ನಾನು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಅವ್ರ ಮೂವಿ ಬರ್ತಾ ಎಲ್ಲೋ ಸ್ವಲ್ಪ ಹಿಂದೆ ಹೆಜ್ಜೆ ಇರ್ತಾವ್ರೆ, ಅವ್ರನ್ನ ಬೆಳೆಸ್ತಾ ಇಲ್ಲ, ಎಲ್ಲರೂ ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮನುಷ್ಯ ಬೇಜಾರಾಗುತ್ತೆ. ತೆಲುಗು ತಮಿಳು ಸಿನಿಮಾಗಳನ್ನ ಎಲ್ಲೋ ಹೋಗ್ಬಿಟ್ಟು ಅವ್ರನ್ನ ಬೆಳೆಸ್ತೀರಾ ನೋಡಿ. ಇಂಥ ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾ ಬಂದ್ಬಿಟ್ಟು ಇಂಥ ಸಿನಿಮಾನ ನೋಡಿ ಬೆಳೆಸಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ನಮ್ಮ ವಿನೋದಣ್ಣಗೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಪ್ರೇಕ್ಷಕರಿಗೆ ಅದು ಹೇಳಕ್ಕಂತ ಅಂದರೆ ಅವ್ರನ್ನ ಸಪೋರ್ಟ್ ಮಾಡೋಕೆ ಬಂದ್ಬಿಟ್ಟು ಅದೇ ಒಂದು ದಿವಸ ಎಲ್ಲ ಹಿಂದೆ ಇದ್ದಾರೆ, ಬಂದು ನೋಡಿ. ಸಿನಿಮಾ ಮಾತ್ರ ಸೂಪರ್ ಆಗಿದೆ, ಸಖತ್ತಾಗಿದೆ. ಇಷ್ಟು ದಿವಸ ಅವ್ರು ಏನು ಸಿನಿಮಾ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಈ ಸಿನಿಮಾ ಮಾಡಿದಾರಲ್ಲ, ಎಲ್ಲ ಅವ್ರನ್ನ 100 ದಿವಸ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊತೀನಿ. ಸಖತ್ತಾಗಿದೆ ಸಿನಿಮಾ ಮಾತ್ರ, ಬಂದು ಎಲ್ಲರೂ ನೋಡಿ. ಫೈರಸ್ ಮಾಡಲಿ ಬಿಡಿ ಸರ್, ಏನಕ್ಕಂತ ಅಂದರೆ ಪಬ್ಲಿಕ್ ಆಗುತ್ತೆ. ಅಂದರೆ ಏನು ಗೊತ್ತಾ, ಬೇರೆ ಹತ್ರ ಪಬ್ಲಿಕ್ ಮಾಡೋದು ಬೇಡ, ಬೇರೆ ಹತ್ರ ಪಬ್ಲಿಕ್ ಮಾಡಬೇಕು. ಏನಕ್ಕಂದ್ರೆ ಅವರು ಕಷ್ಟಪಟ್ಟಿರ್ತಾರೆ, ಅವ್ರ ಕಲಾವಿದರಿಗೆ ಕಷ್ಟದ ಬಗ್ಗೆ ಮಾತ್ರ ಗೊತ್ತು. ಬೇರೆ ಅವ್ರು ಫೈರಸಿ ಮಾಡ್ತಾರೆ ಅಂದರೆ ಬೇರೆ ಥರ ಮಾಡೋದು ಬೇಡಿ. ಮಾಡಿದರೆ ಒಳ್ಳೆ ಥರ ಮಾಡಿ, ಕೆಟ್ಟದ್ದು ಮಾಡಬಾರ್ದು. ಕೆಟ್ಟದ್ದು ಮಾಡಿದೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ನಾವು ಕೆಟ್ಟ ಥರ ಮಾಡ್ತೀವಿ. ಯಾಕೆ ಹೇಳಿ, ಅವ್ರ ಹಿಂದೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಅಭಿಮಾನಿಗಳು ಅಂತ ಅಂದ್ಬಿಟ್ಟು. ಫೈರಸಿ ದಯವಿಟ್ಟು ಯಾರು ಫೈರಸಿ ಮಾಡೋಕೆ ಹೋಗ್ಬೇಡಿ. ಬಂದು ಇಂಥ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಸಪೋರ್ಟ್ ಮಾಡಿ. ಯಾಕಂದರೆ ಇದು ನಮ್ಮನ್ನ ವಿನೋದಣ್ಣದು ಇಂಥ ಸಿನಿಮಾ ಯಾವತ್ತೂ ಮಾಡಿಲ್ಲ. ಈ ಸಿನಿಮಾನ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬಂದು ನೋಡಿ, ಲವರು ಪ್ರತಿಯೊಬ್ಬರು ಬಂದ್ಬಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. 100 ಡೇಸ್ ಗೆಲ್ಲೋ ಥರ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ನೋಡಿ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ.
ತುಂಬ ಚೆನ್ನಾಗಿದೆ. ನಮ್ಮ ಬಾಸು ಒಂದು ಜಿದ್ದು ಪಿಕ್ಚರಲ್ಲಿ ರಕ್ತ ಕೊಡು ಸೀನು ಒಂದು ಸೀನು ಅಲ್ಟಿಮೇಟ್ ಆಗಿ ಬಂದಿದೆ. ಮತ್ತೆ ನಮ್ಮ ಬಾಸ್ನ ನೋಡ್ದಂಗೆ ಆಯ್ತದೆ. ಸೂಪರ್ ಆಗದೆ. ಈ ವಿನೋದ್ ಪ್ರಭಾಕರ್ ಇಲ್ಲಿ ಗಂಟ ತೆಗೆದದ್ದು ಫಿಲಮ್ಗಳೇ ಒಂದು ಲೆಕ್ಕ ಆದರೆ ಈ ಪಿಕ್ಚರೇ ಒಂದು ಲೆಕ್ಕ. 100% ಪಕ್ಕ. ಪಿಕ್ಚರ್ಗೆ ಅಂತ ಬಂದ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಒಂದು ನಿಮಿಷ ಒಂದೇ ಒಂದು ನಿಮಿಷ ಆ ಕಡೆ ಈ ಕಡೆ ತಿರುಗಕ್ಕಾಗೋದಿಲ್ಲ. ಅಷ್ಟು ಎಳೆಯಾಗಿ ಬಂದಿದೆ. ಸೂಪರ್ ಆಗದೆ ಪಿಕ್ಚರು. ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನಮ್ಮ ಬಾಸು ಸಖತ್ತಾಗಿ ಮಾಡಿದ್ದಾರೆ. ಫೈಟ್ ನೋಡಬೇಕು ಅಂತ ಬಯಸಿ ಬಂದವ್ರಿಗಂತೂ ಅಲ್ಟಿಮೇಟ್ ಆಗಿದೆ. ತಾಯಿ ಸೆಂಟಿಮೆಂಟು ಕಣ್ಣೀರು ನಾ ಸುಮ್ಮನೆ ಹೇಳ್ತಾರೆ ಅಂತಿದ್ದೆ, ಅದ್ರ ಲೆಕ್ಕಾಚಾರನೇ ಬೇರೆ. ನೋಡಿ ಕೆಲವ್ರ ಮಕ್ಕಳನ್ನ ಹಂಗೆ ಮುಗ್ಧವಾಗಿ ಬರ್ತಾವ್ರೆ ಅಂತ. ಅಲ್ಲಿ ಯಾವುದು 1, 2 ಅಂತ ಏನಿಲ್ವಲ್ಲ, ಎಲ್ಲ ಅದೇ ಥರ ಇದೆ. ಕೂತ್ರೆ ಅತ್ತಾಗಿತ್ತಾಗ ಜಗ್ಗಲ್ಲ, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಸೂಪರ್ ಆಗಿದೆ. ಇದು ಅಪರೂಪಕ್ಕೆ ನಮ್ಮ RCB ಗೆಲ್ತಲ್ಲ, ಆ ಥರ ಒಂದು ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ RCBನ ಗೆದ್ದಿದ್ದಾರೆ. ಕನ್ನಡ ಚಿತ್ರರಂಗ ಅದ್ಭುತವಾದ ಸಿನಿಮಾ ಇದರಲ್ಲಿ ಮಹಾಲಕ್ಷ್ಮಿ ಮೇಡಮ್ ಆಗಲಿ, ಶ್ರುತಿ ಮೇಡಮ್ ಆಗಲಿ, ವಿನೋದ್ ಪ್ರಭಾಕರ್ ಅಂತೂ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಸೊನಾಲ್ ಬಗ್ಗೆ ಹೇಳಂಗೆ ಇಲ್ಲ. ಇದರಲ್ಲಿ ಕೂಡ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ನಿಂಬೆಹಣ್ಣಿನ ಪೂಜಾರಿ. ಒಂದು RCB ಗೆದ್ದೆಗೆ ಕನ್ನಡ ಚಿತ್ರರಂಗದಲ್ಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಕೊಡುಗೆನ ನವೀನ್ ರೆಡ್ಡಿ ಅವರು ನೀಡಿದ್ದಾರೆ. ಎಲ್ಲ ನಟರ ಬಗ್ಗೆ ಹೇಳೋದಕ್ಕಿಂತ ಮೊದಲು ಪ್ರಭಾಕರ್ ಅವರು ವಿನೋದ್ ಪ್ರಭಾಕರ್ ಟೈಗರ್ ಪ್ರಭಾಕರೇ ಬಂದು ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಅದ್ಭುತ ಗ್ರೇಟ್ ಸಿನಿಮಾ. RCB ಗೆದ್ದಂಗೆ ನಮಗೆ ಮಹಾದೇವ ಗೆದ್ದಿದ್ದೇನೆ. ಧನ್ಯವಾದಗಳು ಮೇಡಮ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೋಡಿ. ಒಂದೊಂದು ರಿಯಾಕ್ಷನ್ ಆಗಲಿ, ಏನೇ ಒಂದಾಗಲಿ, ಪ್ರತಿಯೊಂದೂ ಒಂದು ಫೈಟಿಂಗ್ ಆಗಲಿ, ಯಾವುದೇ ಆಗಲಿ ಸಕ್ಕತ್ತಾಗಿದೆ. ಅವ್ರ ತಂದೆ ಕಾಡಿನ ರಾಜ ಯಾವ ತರ ಒಬ್ಬ ಮೃಗ ಆಗಿ ಒಬ್ಬ ಮನುಷ್ಯ ಆಗಿ ಹೆಂಗೆ ಬದಲಾಗಿದ್ದಾರೆ, ಸೇಮ್ ಅದೇ ತರ ಕಾಡಿನ ರಾಜ ನೋಡ್ದಂಗೆ ನಮ್ಮ ವಿನೋದ್ ಪ್ರಭಾಕರ್ ಬಾಸ್ನ ನೋಡ್ದಂಗಾಗಿದೆ. ಯಾಕೆಂದ್ರೆ ಒಂದು ಕ್ರೂರವಾದ ಮನಸ್ಸು, ಅವ್ರಿಗೆ ಏನು ಪ್ರಪಂಚ ಜ್ಞಾನನೇ ಇರಲ್ಲ ಅಂಥವ್ರ ಇದರಲ್ಲಿ ಪ್ರೀತಿ ತುಂಬಿ ಅವ್ರನ್ನ ಒಂದು ಮನುಷ್ಯನ್ ಮಾಡಿ ಒಟ್ಟಲ್ಲಿ ನೋಡಕ್ ಮಾತ್ರ ಲಾಸ್ಟ್ ನಲ್ಲಿ ಸೆಂಟಿಮೆಂಟ್ ಇದೆಯಲ್ಲ, ಪ್ರತಿಯೊಬ್ರು ಹೆಣ್ಮಕ್ಳು ಕಣ್ಣಲ್ಲೂ ನೀರು ಬರುತ್ತೆ. ಫಿಲಮ್ ಮಾತ್ರ 100 days ಪಕ್ಕಾ ಸರ್, ಸೂಪರ್ ಆಗಿದೆ. ಎಲ್ಲರೂ ಚೆನ್ನಾಗಿರ್ಬೇಕು ಮೇಡಮ್. 3 ವರ್ಷಕ್ಕೆ ಮಹಾದೇವ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ವಿನೋದ್ ಅಣ್ಣ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಲೇ ಸಮುದ್ರ, ನೀನ್ ಹೊಡೆದ್ರೆ ಧೂಳ್ ಬರುತ್ತೆ, ನಾನ್ ಹೊಡೆದ್ರೆ ಮೂಳೆ ಮುರಿಯುತ್ತೆ. ಆಸೆ ನಿಂದು, ಆಯಸ್ ನಂದು. ನೀನ್ ಕೆರೆ ಕಟ್ಟೆ ಆದ್ರೆ ನಾನ್ ಸಾಗರ. ಟೈಗರ್ ಇಸ್ ಬ್ಯಾಕ್. ಮಹಾದೇವ ಸೂಪರ್ ಹಿಟ್. ಮೇಡಮ್ 3 ವರ್ಷಕ್ಕೆ ಒಳ್ಳೆ ಹೋಳಿಗೆ ಊಟ ಹಾಕಿದ್ದಾರೆ. ನಮ್ಮ ಬಾಸು ಆಕ್ಷನ್ ಅಂತೂ ರೋಮಾಂಚನ. ಭಾರಿ ಒಳ್ಳೊಳ್ಳೆ ಫೈಟ್ ಇದೆ. ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಎಲ್ಲರೂ ಬಂದು ನೋಡ್ಬೋದು. ದಯವಿಟ್ಟು ಕನ್ನಡ ಸಿನಿಮಾವನ್ನು ಕನ್ನಡ ಥಿಯೇಟ್ರಲ್ಲಿ ಬಂದು ನೋಡಿ. ದಯವಿಟ್ಟು ಟೈಗರ್ಗೆ ಕನ್ನಡ ಸಿನಿಮಾ ಇವತ್ತು ಎಲ್ಲ ತಮಿಳ್ ಸಿನಿಮಾಗಳು ರಿಲೀಸ್ ಮಾಡ್ಕೊಂಡು ಅವರು ನಮ್ಮ ತಮಿಳವರು ನಮ್ಮ ಕನ್ನಡಕ್ಕೆ ಬೈಕೊಂಡು ನಮ್ಮ ಕನ್ನಡ ಥಿಯೇಟರ್ಗಳಿಗೆ ನಮ್ಮ ಒಳ್ಳೊಳ್ಳೆ ಸಿನಿಮಾಗಳಿಗೆ ಯಾರು ಗೊತ್ತಿಲ್ಲ. ಇವತ್ತು ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ತಮಿಳವ್ರಿಗೆ ಹೇಳೋದು ಒಂದೇ ಮಾತು, ತಮಿಳು ಅವ್ರ ಬಸ್ ಅವ್ರನ್ನೇ. ನಮಗೆ ಏನಿದ್ರು ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾದಲ್ಲಿ ಒಂದು ಕಣ್ಣೀರು ಹಾಕ್ಸೋ ಧ್ವನಿ ಅಂದರೆ ಇವ್ರೇನೆ. ಸೆಂಟಿಮೆಂಟಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ವಾಯ್ಸ್ ಕೊಟ್ಟಿದ್ದಾರೆ ಇವ್ರದೇನೆ. ಜೈ ಕರ್ನಾಟಕ, ಜೈ ಬಾಸ್, ಜೈ. ಮ್ಯಾಮ್, ಈ ಮೂವಿಲಿ ನಾನು ಟೆಕ್ನಿಷಿಯನ್ ಆಗಿರೋದ್ರಿಂದ ನನ್ನ ಜನಗಳದ್ದು ಮಾತು ಬೇಕು ಆ್ಯಕ್ಚುಲಿ. ಸೊ ಜನಗಳ ಹತ್ರ ಕೇಳಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.